ಬೆಳಗಾವಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿ ವಿರುದ್ಧ 80 ಸಿಬ್ಬಂದಿ ಪತ್ರವನ್ನ ಬರೆದಿರುವಂತ ವಿಚಾರ ಇದು. ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ಸ್ವೀಕಾರ ಮಾಡಿದ್ದೇವೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಶಿವರಾಜ್ ತಂಗಡಗಿ ರಿಯಾಕ್ಟ್ ಮಾಡಿದ್ದಾರೆ. ಹಾಗೆ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನು ಕೂಡ ತಿಳಿಸಿದ್ದಾರೆ ಸಚಿವ ತಂಗಡಗಿ ಅವರು. ಅಧಿಕಾರಿ ಶಿವಪ್ರಿಯಾ ಕಡಚೂರ್ ಮೇಲೆ ತನಿಖೆ ಮಾಡಿಸಿದ್ದೇವೆ, ವರದಿ ಬಂದ ಕೂಡಲೇ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿದರು. ಬೆಳಗಾವಿಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಒಂದಷ್ಟು ಅಲ್ಲೋಲ ಕಲ್ಲೋಲಾಗಿರ್ತಕ್ಕಂಥದ್ದು. ಅಲ್ಲಿಯ ಜಿಲ್ಲಾಧಿಕಾರಿ ಶಿವಪ್ರಿಯಾ ಕಡಚೂರ್ ವಿರುದ್ಧ ಒಂದಷ್ಟು ಸಿಬ್ಬಂದಿಗಳು ಪತ್ರ ಬರೆಯುವ ಮೂಲಕ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸ್ವತಂತ್ರವಾಗಿ ಕೆಲಸವನ್ನು ಮಾಡೋಕ್ಕೆ ಬಿಡ್ತಿಲ್ಲ ಅನ್ನುವಂಥ ವರದಿಯನ್ನು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ವರದಿ ಮಾಡಿತ್ತು. ಈ ಬಗ್ಗೆ ಮಾತನಾಡೋದಕ್ಕೆ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದಂಥ ಶಿವರಾಜ್ ತಂಗಡಗಿ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಬೆಳಗಾವಿಯ ಪ್ರಕರಣ ಅಲ್ಲಿ ಇಲಾಖೆದು ತಮಗೆ ಗಮನಕ್ಕೆ ಬಂದಿದೆ, ಹೇಗೆ ಸರ್? ಗಮನಕ್ಕೆ ಬಂದಿದೆ, ಮಾಧ್ಯಮದೊಳಗೆ ನೋಡಿದ್ದೀನಿ. ನನ್ನ ಸಂಬಂಧಪಟ್ಟಂಥ ಜೆಡಿಗಳು ಮತ್ತು ಕಮಿಷನರ್ ಸೆಕ್ರೆಟರಿ ಅವರಿಂದ ಮಾಹಿತಿಯನ್ನು ತರಿಸಿದ್ದೀನಿ. ನಾನು ಏನಾಗಿದೆ ವಾಸ್ತವ ಸತ್ಯವನ್ನು ನನಗೆ ರಿಪೋರ್ಟ್ ಮಾಡಿ ಅಂತ ಹೇಳಿದ್ದೀನಿ. ರಿಪೋರ್ಟ್ ಬಂದಿದೆ. ಅವ್ರ ಮೇಲೆ ಆ ರಿಪೋರ್ಟ್ ನೋಡಿ ನಾನು ಏನು ಆ್ಯಕ್ಷನ್ ಮಾಡ್ಬೇಕಂತ ಮಾಡ್ತೀನಿ. 13 ಕಾರಣಗಳು ಕೊಟ್ಟು ಅವರು 1.5 ವರ್ಷದಿಂದ ಕಿರುಕುಳ ಆಗ್ತಾ ಇದೆ ಅಂತ 80 ಸಿಬ್ಬಂದಿಗಳು ಒಂದಷ್ಟು ಪತ್ರವನ್ನು ಬರೆದಾಗ ಪತ್ರ ಬರೆದಿದೆ, ಸೆಕ್ರೆಟರಿ ಪತ್ರ ಬರೆದಿದ್ದಾರೆ, ಮಾಹಿತಿನ ತೆಗೆದುಕೊಂಡಿದ್ದೀವಿ. ಅವ್ರನ್ನ ಏನು ಆ ಜಾಗದಿಂದ ತೆಗೆದು ಬೇರೆ ಕಡೆ ಹಾಕಬೇಕು, ಅದಕ್ಕೆ ಯಾರ್ಯಾರು ಕಾರಣ, ಎಷ್ಟು ಮಂದಿ ಇದ್ದಾರೆ ಅಧಿಕಾರಿಗಳು, ಎಲ್ಲ ಮಾಹಿತಿಯನ್ನು ನನ್ನ ಹತ್ರ ಬಂದಿದೆ. ತತ್ಕ್ಷಣ ವರದಿ ನೋಡಿದ ಮೇಲೆ ಅವ್ರ ಮೇಲೆ ಆ್ಯಕ್ಷನ್ ಮಾಡ್ತೀನಿ. ಅವರು ಉಲ್ಲೇಖ ಮಾಡಿರತಕ್ಕಂಥ ಆರೋಪಗಳೆಲ್ಲ ಸತ್ಯ ಅಂತ ಸರ್? ನಾನು ಹೇಳಿದ್ದು ನೀವು ಉಲ್ಲೇಖ ಮಾಡಿರಬಹುದು, ಆದ್ರೆ ವರದಿ ನೋಡ್ಲಾರ್ದ ನಾನು ಏನು ಹೇಳಿ, ವರದಿ ನೋಡ್ತಾ ಇದ್ದೀನಿ, ಅವ್ರ ಮ್ಯಾಗ ಏನು ಆ್ಯಕ್ಷನ್ ಮಾಡ್ಬೇಕು ಮಾಡ್ತೀನಿ. ಯಾರ ಕಡೆಯಿಂದ ವರದಿ ತರಿಸ್ಕೊಂಡಿದ್ರಿ ಸರ್ ಅಂತ? ನಮ್ಮ ಕಮಿಷನರು ಜೆಡಿಗಳು ಜೆಡಿ ಕಮಿಷನರಿಂದ ವರದಿ ತರಿಸ್ಕೊಂಡಿದ್ದೀನಿ. ಸೆಕ್ರೆಟ್ರಿ ಹತ್ರ ಫೈಲ್ ಬಂದಿದೆ, ಸೆಕ್ರೆಟ್ರಿಯಿಂದ ನನ್ನ ಹತ್ರ ಬರ್ತಾ ಇದೆ. ಅವ್ರ ಮ್ಯಾಗ ಏನಿದೆ ವಾಸ್ತವ ಸತ್ಯ, ಏನು ಅವ್ರನ್ನ ಆ ಜಾಗದಿಂದ ಬೇರೆ ಜಾಗಕ್ಕೆ ಹಾಕಬೇಕು, ಅಲ್ಲಿ ಇರಬಾರ್ದು, ಏನು ಎಂತು ಅನ್ನೋದನ್ನು ನಾನು ಸೆಕ್ರೆಟರಿ ಜೊತೆಗೆ ಈಗ ಸಭೆ ಮಾಡಿದ್ದೀನಿ. ವರದಿ ಕೊಡಿ ಅಂತಂತ ಹೇಳಿದ್ದೀನಿ. ನನ್ನ ಹತ್ರ ಮಾಹಿತಿ ಬಂದ್ಗಳೇ ಅವ್ರ ಮ್ಯಾಗ ಆ್ಯಕ್ಷನ್ ಮಾಡ್ತೀನಿ. ಯಾರೇ ಇರಲಿ, ಮುಲಾಜಿರ್ಲಾರ್ದ ಆ್ಯಕ್ಷನ್ ಮಾಡ್ತೀವಿ. ಇದಿಷ್ಟು ಸಚಿವರಾದಂಥ ಶಿವರಾಜ್ ತಂಗಡಗಿ ಅವರ ಸ್ಪಷ್ಟನೆ. ಶಿವಪ್ರಿಯಾ ಕಡಚೂರ್ ಏನಿದ್ದಾರೆ ಅವರ ಬಗ್ಗೆ ಒಂದಷ್ಟು ವರದಿನ ತರಿಸ್ಕೊಳ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಸ್ಪಷ್ಟವಾದಂಥ ನಿರ್ಧಾರ ಕ್ರಮ ಆಗುತ್ತೆ ಅನ್ನುವಂಥ ಭರವಸೆಯನ್ನು ನೀಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಿಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಬೆಳಗಾವಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿ ವಿರುದ್ಧ 80 ಸಿಬ್ಬಂದಿ ಪತ್ರವನ್ನ ಬರೆದಿರುವಂತ ವಿಚಾರ ಇದು. ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ಸ್ವೀಕಾರ ಮಾಡಿದ್ದೇವೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಶಿವರಾಜ್ ತಂಗಡಗಿ ರಿಯಾಕ್ಟ್ ಮಾಡಿದ್ದಾರೆ. ಹಾಗೆ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನು ಕೂಡ ತಿಳಿಸಿದ್ದಾರೆ ಸಚಿವ ತಂಗಡಗಿ ಅವರು. ಅಧಿಕಾರಿ ಶಿವಪ್ರಿಯಾ ಕಡಚೂರ್ ಮೇಲೆ ತನಿಖೆ ಮಾಡಿಸಿದ್ದೇವೆ, ವರದಿ ಬಂದ ಕೂಡಲೇ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿದರು. ಬೆಳಗಾವಿಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಒಂದಷ್ಟು ಅಲ್ಲೋಲ ಕಲ್ಲೋಲಾಗಿರ್ತಕ್ಕಂಥದ್ದು. ಅಲ್ಲಿಯ ಜಿಲ್ಲಾಧಿಕಾರಿ ಶಿವಪ್ರಿಯಾ ಕಡಚೂರ್ ವಿರುದ್ಧ ಒಂದಷ್ಟು ಸಿಬ್ಬಂದಿಗಳು ಪತ್ರ ಬರೆಯುವ ಮೂಲಕ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸ್ವತಂತ್ರವಾಗಿ ಕೆಲಸವನ್ನು ಮಾಡೋಕ್ಕೆ ಬಿಡ್ತಿಲ್ಲ ಅನ್ನುವಂಥ ವರದಿಯನ್ನು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ವರದಿ ಮಾಡಿತ್ತು. ಈ ಬಗ್ಗೆ ಮಾತನಾಡೋದಕ್ಕೆ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದಂಥ ಶಿವರಾಜ್ ತಂಗಡಗಿ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಬೆಳಗಾವಿಯ ಪ್ರಕರಣ ಅಲ್ಲಿ ಇಲಾಖೆದು ತಮಗೆ ಗಮನಕ್ಕೆ ಬಂದಿದೆ, ಹೇಗೆ ಸರ್? ಗಮನಕ್ಕೆ ಬಂದಿದೆ, ಮಾಧ್ಯಮದೊಳಗೆ ನೋಡಿದ್ದೀನಿ. ನನ್ನ ಸಂಬಂಧಪಟ್ಟಂಥ ಜೆಡಿಗಳು ಮತ್ತು ಕಮಿಷನರ್ ಸೆಕ್ರೆಟರಿ ಅವರಿಂದ ಮಾಹಿತಿಯನ್ನು ತರಿಸ್ಕೊಂಡಿದ್ದೀನಿ. ನಾನು ಏನಾಗಿದೆ ವಾಸ್ತವ ಸತ್ಯವನ್ನು ನನಗೆ ರಿಪೋರ್ಟ್ ಮಾಡಿ ಅಂತ ಹೇಳಿದ್ದೀನಿ. ರಿಪೋರ್ಟ್ ಬಂದಿದೆ. ಅವ್ರ ಮೇಲೆ ಆ ರಿಪೋರ್ಟ್ ನೋಡಿ ನಾನು ಏನು ಆ್ಯಕ್ಷನ್ ಮಾಡ್ಬೇಕಂತ ಮಾಡ್ತೀನಿ. 13 ಕಾರಣಗಳು ಕೊಟ್ಟು ಅವರು 1.5 ವರ್ಷದಿಂದ ಕಿರುಕುಳ ಆಗ್ತಾ ಇದೆ ಅಂತ 80 ಸಿಬ್ಬಂದಿಗಳು ಒಂದಷ್ಟು ಪತ್ರವನ್ನು ಬರೆದಾಗ ಪತ್ರ ಬರೆದಿದೆ, ಸೆಕ್ರೆಟರಿ ಪತ್ರ ಬರೆದಿದ್ದಾರೆ, ಮಾಹಿತಿನ ತೆಗೆದುಕೊಂಡಿದ್ದೀವಿ. ಅವ್ರನ್ನ ಏನು ಆ ಜಾಗದಿಂದ ತೆಗೆದು ಬೇರೆ ಕಡೆ ಹಾಕಬೇಕು, ಅದಕ್ಕೆ ಯಾರ್ಯಾರು ಕಾರಣ, ಎಷ್ಟು ಮಂದಿ ಇದ್ದಾರೆ ಅಧಿಕಾರಿಗಳು, ಎಲ್ಲ ಮಾಹಿತಿಯನ್ನು ನನ್ನ ಹತ್ರ ಬಂದಿದೆ. ತತ್ಕ್ಷಣ ವರದಿ ನೋಡಿದ ಮೇಲೆ ಅವ್ರ ಮೇಲೆ ಆ್ಯಕ್ಷನ್ ಮಾಡ್ತೀನಿ. ಅವರು ಉಲ್ಲೇಖ ಮಾಡಿರತಕ್ಕಂಥ ಆರೋಪಗಳೆಲ್ಲ ಸತ್ಯ ಅಂತ ಸರ್? ನಾನು ಹೇಳಿದ್ದು ನೀವು ಉಲ್ಲೇಖ ಮಾಡಿರಬಹುದು, ಆದ್ರೆ ವರದಿ ನೋಡ್ಲಾರ್ದ ನಾನು ಏನು ಹೇಳಿ, ವರದಿ ನೋಡ್ತಾ ಇದ್ದೀನಿ, ಅವ್ರ ಮ್ಯಾಗ ಏನು ಆ್ಯಕ್ಷನ್ ಮಾಡ್ಬೇಕು ಮಾಡ್ತೀನಿ. ಯಾರ ಕಡೆಯಿಂದ ವರದಿ ತರಿಸ್ಕೊಂಡಿದ್ರಿ ಸರ್ ಅಂತ? ನಮ್ಮ ಕಮಿಷನರು ಜೆಡಿಗಳು ಜೆಡಿ ಕಮಿಷನರಿಂದ ವರದಿ ತರಿಸ್ಕೊಂಡಿದ್ದೀನಿ. ಸೆಕ್ರೆಟ್ರಿ ಹತ್ರ ಫೈಲ್ ಬಂದಿದೆ, ಸೆಕ್ರೆಟ್ರಿಯಿಂದ ನನ್ನ ಹತ್ರ ಬರ್ತಾ ಇದೆ. ಅವ್ರ ಮ್ಯಾಗ ಏನಿದೆ ವಾಸ್ತವ ಸತ್ಯ,
ಏನು ಅವ್ರನ್ನ ಆ ಜಾಗದಿಂದ ಬೇರೆ ಜಾಗಕ್ಕೆ ಹಾಕಬೇಕು, ಅಲ್ಲಿ ಇರಬಾರ್ದು, ಏನು ಎಂತು ಅನ್ನೋದನ್ನು ನಾನು ಸೆಕ್ರೆಟರಿ ಜೊತೆಗೆ ಈಗ ಸಭೆ ಮಾಡಿದ್ದೀನಿ, ವರದಿ ಕೊಡಿ ಅಂತಂತ ಹೇಳಿದ್ದೀನಿ. ನನ್ನ ಹತ್ರ ಮಾಹಿತಿ ಬಂದ್ಗಳೇ ಅವ್ರ ಮ್ಯಾಗೆ ಆ್ಯಕ್ಷನ್ ಮಾಡ್ತೀನಿ. ಯಾರೇ ಇರಲಿ, ಮುಲಾಜಿರ್ಲಾರ್ದ ಆ್ಯಕ್ಷನ್ ಮಾಡ್ತೀವಿ. ಇದಿಷ್ಟು ಸಚಿವರಾದಂತಹ ಶಿವರಾಜ್ ತಂಗಡಗಿ ಅವರ ಸ್ಪಷ್ಟನೆ. ಶಿವಪ್ರಿಯ ಕಡ್ಚಿಯರ್ ಏನಿದ್ದಾರೆ ಅವರ ಬಗ್ಗೆ ಒಂದಷ್ಟು ವರದಿನ ತರಿಸ್ಕೊಳ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಸ್ಪಷ್ಟವಾದಂಥ ನಿರ್ಧಾರ ಕ್ರಮ ಆಗುತ್ತೆ ಅನ್ನುವಂಥ ಭರವಸೆಯನ್ನು ನೀಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಿಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಬೆಳಗಾವಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿ ವಿರುದ್ಧ 80 ಸಿಬ್ಬಂದಿ ಪತ್ರವನ್ನ ಬರೆದಿರುವಂತ ವಿಚಾರ ಇದು. ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ಸ್ವೀಕಾರ ಮಾಡಿದ್ದೇವೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಶಿವರಾಜ್ ತಂಗಡಗಿ ರಿಯಾಕ್ಟ್ ಮಾಡಿದ್ದಾರೆ. ಹಾಗೆ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನು ಕೂಡ ತಿಳಿಸಿದ್ದಾರೆ ಸಚಿವ ತಂಗಡಗಿ ಅವರು. ಅಧಿಕಾರಿ ಶಿವಪ್ರಿಯ ಕಡಚೂರ್ ಮೇಲೆ ತನಿಖೆ ಮಾಡಿಸಿದ್ದೇವೆ, ವರದಿ ಬಂದ ಕೂಡಲೇ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿದರು. ಬೆಳಗಾವಿಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಒಂದಷ್ಟು ಅಲ್ಲೋಲ ಕಲ್ಲೋಲಾಗಿರ್ತಕ್ಕಂಥದ್ದು. ಅಲ್ಲಿಯ ಜಿಲ್ಲಾಧಿಕಾರಿ ಶಿವಪ್ರಿಯ ಕಡಚೇರು ವಿರುದ್ಧ ಒಂದಷ್ಟು ಸಿಬ್ಬಂದಿಗಳು ಪತ್ರ ಬರೆಯುವ ಮೂಲಕ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸ್ವತಂತ್ರವಾಗಿ ಕೆಲಸವನ್ನು ಮಾಡೋಕ್ಕೆ ಬಿಡ್ತಿಲ್ಲ ಅನ್ನುವಂಥ ವರದಿಯನ್ನು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ವರದಿ ಮಾಡಿತ್ತು. ಈ ಬಗ್ಗೆ ಮಾತನಾಡೋದಕ್ಕೆ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದಂಥ ಶಿವರಾಜ್ ತಂಗಡಗಿ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಬೆಳಗಾವಿಯ ಪ್ರಕರಣ ಅಲ್ಲಿ ಇಲಾಖೆದು ತಮಗೆ ಗಮನಕ್ಕೆ ಬಂದಿದೆ, ಹೇಗೆ ಸರ್? ಗಮನಕ್ಕೆ ಬಂದಿದೆ, ಮಾಧ್ಯಮದೊಳಗೆ ನೋಡಿದ್ದೀನಿ. ನನ್ನ ಸಂಬಂಧಪಟ್ಟಂಥ JDಗಳು ಮತ್ತು ಕಮಿಷನರ್ ಸೆಕ್ರೆಟರಿ ಅವರಿಂದ ಮಾಹಿತಿಯನ್ನು ತರಿಸಿದ್ದೀನಿ. ನಾನು ಏನಾಗಿದೆ ವಾಸ್ತವ ಸತ್ಯವನ್ನು ನನಗೆ ರಿಪೋರ್ಟ್ ಮಾಡಿ ಅಂತ ಹೇಳಿದ್ದೀನಿ. ರಿಪೋರ್ಟ್ ಬಂದಿದೆ. ಅವ್ರ ಮೇಲೆ ಆ ರಿಪೋರ್ಟ್ ನೋಡಿ ನಾನು ಏನು ಆ್ಯಕ್ಷನ್ ಮಾಡ್ಬೇಕಂತ ಮಾಡ್ತೀನಿ. 13 ಕಾರಣಗಳು ಕೊಟ್ಟು ಅವರು 1.5 ವರ್ಷದಿಂದ ಕಿರುಕುಳ ಆಗ್ತಾ ಇದೆ ಅಂತ 80 ಸಿಬ್ಬಂದಿಗಳು ಒಂದಷ್ಟು ಪತ್ರವನ್ನು ಬರೆದಾಗ ಪತ್ರ ಬರೆದಿದೆ, ಸೆಕ್ರೆಟರಿ ಪತ್ರ ಬರೆದಿದ್ದಾರೆ, ಮಾಹಿತಿನ ತೆಗೆದುಕೊಂಡಿದ್ದೀವಿ. ಅವ್ರನ್ನ ಏನು ಆ ಜಾಗದಿಂದ ತೆಗೆದು ಬೇರೆ ಕಡೆ ಹಾಕಬೇಕು, ಅದಕ್ಕೆ ಯಾರ್ಯಾರು ಕಾರಣ, ಎಷ್ಟು ಮಂದಿ ಇದ್ದಾರೆ ಅಧಿಕಾರಿಗಳು, ಎಲ್ಲ ಮಾಹಿತಿಯನ್ನು ನನ್ನ ಹತ್ರ ಬಂದಿದೆ. ತತ್ಕ್ಷಣ ವರದಿ ನೋಡಿದ ಮೇಲೆ ಅವ್ರ ಮೇಲೆ ಆ್ಯಕ್ಷನ್ ಮಾಡ್ತೀನಿ. ಅವರು ಉಲ್ಲೇಖ ಮಾಡಿರತಕ್ಕಂಥ ಆರೋಪಗಳೆಲ್ಲ ಸತ್ಯ ಅಂತ ಸರ್? ನಾನು ಹೇಳಿದ್ದು ನೀವು ಉಲ್ಲೇಖ ಮಾಡಿರಬಹುದು, ಆದ್ರೆ ವರದಿ ನೋಡ್ಲಾರ್ದ ನಾನು ಏನು ಹೇಳಿ, ವರದಿ ನೋಡ್ತಾ ಇದ್ದೀನಿ, ಅವ್ರ ಮ್ಯಾಗ ಏನು ಆ್ಯಕ್ಷನ್ ಮಾಡ್ಬೇಕು ಮಾಡ್ತೀನಿ. ಯಾರ ಕಡೆಯಿಂದ ವರದಿ ತರಿಸ್ಕೊಂಡಿದ್ರಿ ಸರ್ ಅಂತ? ನಮ್ಮ ಕಮಿಷನರು JDಗಳು JD ಕಮಿಷನರಿಂದ ವರದಿ ತರಿಸ್ಕೊಂಡಿದ್ದೀನಿ. ಸೆಕ್ರೆಟ್ರಿ ಹತ್ರ ಫೈಲ್ ಬಂದಿದೆ, ಸೆಕ್ರೆಟ್ರಿಯಿಂದ ನನ್ನ ಹತ್ರ ಬರ್ತಾ ಇದೆ. ಅವ್ರ ಮ್ಯಾಗ ಏನಿದೆ ವಾಸ್ತವ ಸತ್ಯ, ಏನು ಅವ್ರನ್ನ ಆ ಜಾಗದಿಂದ ಬೇರೆ ಜಾಗಕ್ಕೆ ಹಾಕಬೇಕು, ಅಲ್ಲಿ ಇರಬಾರ್ದು, ಏನು ಎಂತು ಅನ್ನೋದನ್ನು ನಾನು ಸೆಕ್ರೆಟರಿ ಜೊತೆಗೆ ಈಗ ಸಭೆ ಮಾಡಿದ್ದೀನಿ, ವರದಿ ಕೊಡಿ ಅಂತಂತ ಹೇಳಿದ್ದೀನಿ. ನನ್ನ ಹತ್ರ ಮಾಹಿತಿ ಬಂದ್ಗಳೇ ಅವ್ರ ಮ್ಯಾಗ ಆ್ಯಕ್ಷನ್ ಮಾಡ್ತೀನಿ. ಯಾರೇ ಇರಲಿ, ಮುಲಾಜಿರ್ಲಾರ್ದ ಆ್ಯಕ್ಷನ್ ಮಾಡ್ತೀವಿ. ಇದಿಷ್ಟು ಸಚಿವರಾದಂತಹ ಶಿವರಾಜ್ ತಂಗಡಗಿ ಅವರ ಸ್ಪಷ್ಟನೆ. ಶಿವಪ್ರಿಯ ಕಡ್ಚಿಯರ್ ಏನಿದ್ದಾರೆ ಅವರ ಬಗ್ಗೆ ಒಂದಷ್ಟು ವರದಿನ ತರಿಸ್ಕೊಳ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಸ್ಪಷ್ಟವಾದಂಥ ನಿರ್ಧಾರ ಕ್ರಮ ಆಗುತ್ತೆ ಅನ್ನುವಂಥ ಭರವಸೆಯನ್ನು ನೀಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಿಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.